ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ, ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟ ನಿಲ್ಲಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ವೀಕ್ಷಕರೇ, ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರವನ್ನು ವಿರೋಧಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಎಐಡಿಎಸ್ಒ ಕಲಬುರಗಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಉಪಾಧ್ಯಕ್ಷರಾದ ಹನುಮಂತ ಎಸ್ಎಚ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಜೂನ್ 4ರಂದು ಪ್ರಕಟಗೊಂಡ ನೀಟ್ ಪರೀಕ್ಷೆ ಫಲಿತಾಂಶದ ಪಾರದರ್ಶಕತೆಯ ಕುರಿತು ದೇಶವ್ಯಾಪಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಲವಾರು ಪ್ರಶ್ನೆಗಳು ಎತ್ತಿದ್ದಾರೆ. ಯುಜಿಸಿ ಪರೀಕ್ಷಾ ಮಾರ್ಗಸೂಚಿ ಅನ್ವಯ ಅಂಕಗಳನ್ನು ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ಪಡೆಯಬಹುದಾದ ಅಂಕಗಳೊಂದಿಗೆ ಪ್ರಸ್ತುತ ಒಂದಿಷ್ಟು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಹೊಂದಿಕೆ ಆಗುತ್ತಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡಿರುವುದಾಗಿ ಎನ್ಟಿಎ ಸಮಜಾಯಿಷಿ ನೀಡಿದೆ. ಆದರೆ ಹೆಚ್ಚುವರಿ ಶುಲ್ಕಗಳನ್ನು ನೀಡಿರುವ ಮಾನದಂಡವು ಸಂಪೂರ್ಣವಾಗಿ ಪಕ್ಷಪಾತಿಯಾಗಿದೆ. ಈ ವರ್ಷ ಪ್ರಕಟಿಸಲಾಗಿದ್ದ ಮಾರ್ಗಸೂಚಿ ಅನ್ವಯ ಹೆಚ್ಚುವರಿ ಅಂಕಗಳನ್ನು ನೀಡಲು ಅವಕಾಶವಿಲ್ಲ. ಆಶ್ಚರ್ಯಕರವೆಂಬಂತೆ ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನು ಗಳಿಸಿದ್ದಾರೆ. ಇದರೊಂದಿಗೆ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದ್ವು ಅಥವಾ ಈ ಕುರಿತು ಸಮರ್ಪಕ ತನಿಖೆ ನಡೆಸಲಾಗಿಲ್ಲ ಎಂಬ ಆರೋಪವಿದೆ. ಅನಿರೀಕ್ಷಿತ ಕೆಟ್ಟ ಫಲಿತಾಂಶದಿಂದಾಗಿ ಈಗಾಗಲೇ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ತುತ್ತಾಗಿದ್ದಾರೆ. ಟಾರಿಯಾಗೆ ನೀಟ್ ಪರೀಕ್ಷೆ ಫಲಿತಾಂಶದಲ್ಲಿನ ಪಾರದರ್ಶಕತೆ ಕೊರತೆ ಮತ್ತು ಭ್ರಷ್ಟಾಚಾರದ ಕುರಿತು ಸಾಕಷ್ಟು ಆರೋಪಗಳು ಕೇಳಿಬಂದಿವೆ. ಇದರ ಕುರಿತು ಸೂಕ್ತ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ತದನಂತರ ಕಾರ್ಯದರ್ಶಿ ತುಳಜಾರಾಮ ಎನ್ಕೆ ಮತ್ತು ವಿದ್ಯಾರ್ಥಿಗಳು ಈ ನೀಟ್ ಪ್ರವೇಶ ಪರೀಕ್ಷೆಯಲ್ಲಿನ ಭ್ರಷ್ಟಾಚಾರದ ಕುರಿತು ಮಾತನಾಡಿದರು. ಸಂದರ್ಭದಲ್ಲಿ ವೆಂಕಟೇಶ್, ಪ್ರೀತಿ, ದೊಡ್ಡಮನಿ, ನಾಗರಾಜ್, ಸಿದ್ಧಾರ್ಥ್, ಯುವರಾಜ್, ಪೂಜಾ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ನಾತೋಳಿ. ಸ್ನೇಹಿತರೆ, ಇದು ಇಡೀ ದೇಶದಾದ್ಯಂತ ಒಂದು ನೀಟ್ ಯುಜಿ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಏನದು ಹಗರಣ ಅಂದ್ರೆ, ಇದೇ ಕಳೆದ 4ನೇ ತಾರೀಕು ಈ ತಿಂಗಳ ನೀಟ್ ಯುಜಿ ಪರೀಕ್ಷೆಗೆ ರಿಸಲ್ಟ್ ಘೋಷಣೆ ಮಾಡಿದ್ರು. ರಿಸಲ್ಟ್ ಅಲ್ಲಿ ಎಂಥ ದೊಡ್ಡ ಹಗರಣಗಳು ನಡೆದಿದೆ ಅಂದ್ರೆ, ಒಂದು ಸಂಪೂರ್ಣ ಕ್ವಶನ್ ಪೇಪರ್ಗಳು ಲೀಕ್ಔಟ್ ಆಗಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಕ್ವಶನ್ ಪೇಪರ್ ಲೀಕ್ಔಟ್ಗಳಾಗಿದ್ದಾವೆ. ಇಡೀ ದೇಶದಲ್ಲಿ 30-40 ನಿಮಿಷ ಡಿಲೇ ಮಾಡಿ ಕ್ವಶನ್ ಪೇಪರ್ನ ಕೊಡಲಾಗಿದೆ. ಒಂದೇ ಹರಿಯಾಣ ರಾಜ್ಯದಲ್ಲಿ ಒಂದೇ ಪರೀಕ್ಷೆಯಲ್ಲಿ ಸೀರಿಯಲ್ ಕ್ರಮಾಂಕದಲ್ಲಿ 6 ಜನ ಔಟ್ ಕ್ವಶನ್ಸ್ಗೆ ಆನ್ಸರ್ ತಗೊಂಡಿದ್ದಾರೆ, ಮಾರ್ಕ್ಸ್ ತಗೊಂಡಿದ್ದಾರೆ. 720ಕ್ಕೆ 720 ಮಾರ್ಕ್ಸ್ ತಗೊಂಡಂಥವ್ರು 6 ಜನ ಆಗಿದ್ದಾರೆ. ಇಡೀ ದೇಶದಲ್ಲಿ ದುರಂತ ನೋಡಿ, 67 ಜನ ಟಾಪರ್ಸ್ಗಳಾಗಿದ್ದಾರೆ. ಔಟ್ ಆಫ್ 720ಗೆ 720 ಔಟ್ ಆಫ್. ಸ್ನೇಹಿತರೆ, ಕಳೆದ ವರ್ಷ ಬರೀ 2 ಟಾಪರ್ಸು. ಯಾಕೆ ಅಂದರೆ, ಇದು ಅಷ್ಟೇ ಅಲ್ಲ, ಅದೇ ಸೆಂಟರ್ನಲ್ಲೇ 718, 719 ಅಂತೇಳಿ ಮಾರ್ಕ್ಸ್ ಬರುತ್ತೆ. ಇದು ಇಂಥ ದೊಡ್ಡ ಟೆಕ್ನಿಕಲಿ ಲೂಪ್ ಹೋಲ್ ಅಂದರೆ ಇಲ್ಲಿ ಸಿಗಿಬಿದ್ದಿ ಕ್ಲಿಂಚ್ ಇಲ್ಲೇ ಇರೋದು. ಅದೇನು ಅಂದರೆ, ಒಂದು ಮಾರ್ಕ್ಸ್ ತಪ್ಪು, ಒಂದು ಕ್ವಶನ್ ತಪ್ಪಾದರೆ ವಿದ್ಯಾರ್ಥಿಗಳು ಯಾರಾದ್ರು ಹಗ್ಗ ನಿಟ್ಟಿನಲ್ಲಿ ತಪ್ಪಾದರೆ 4 ಅಂಕಗಳು ಕಟ್ ಆಗಬೇಕು. ಆ ಕ್ವಶನ್ ಪೇಪರ್ ಒಂದು ಕ್ವಶನಿಗೆ ಉತ್ತರ ಕಟ್ ಪ್ಲಸ್ 1 ಮಾರ್ಕ್ಸ್, ಒಂದು ಪ್ರಶ್ನೆಗೆ 4 ಮಾರ್ಕ್ಸು ಪ್ಲಸ್ 1 ಕಟ್ ಮಾಡಿದ್ರೆ 5 ಮಾರ್ಕ್ಸ್ ಕಟ್ ಮಾಡಬೇಕು. ಇವರು 720 ಮಾರ್ಕ್ಸ್ಗೆ 20 ಕೊಡಬೇಕು, 715 ಕೊಡಬೇಕು, 16 ಕೊಡಬೇಕು. 18, 718, 19 ಹೆಂಗೆ ಕೊಡ್ತೀರಾ ನೀವು? ಇದು ಟೆಕ್ನಿಕಲಿ ಇಂಪಾಸಿಬಲ್. ಯಾಕಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇದು 6 ಮಾರ್ಕ್ಸ್ ತಗೋಬೇಕು, ಇಲ್ಲ ತಗೋಬಾರ್ದು. ಇದು ಹೈಲಿ ಅನ್ಡೆಮೊಕ್ರೆಟಿಕ್ ಆದಂಥ ಫುಲ್ಲು ಏನಂತಾರೆ, ಭಾಳ ದೊಡ್ಡ ಮಟ್ಟದಲ್ಲಿ ಹಗರಣಗಳ ಗೂಡಾಗಿ ನಿಂತಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಇಡೀ ನೀಟ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ ಆಗಿದೆ. ಈ ಮಾಫಿಯಾದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ವಿದ್ಯಾರ್ಥಿಗಳು ಇವಾಗ ಎಕ್ಸಾಮ್ ಬರೀಬೇಕು, ದುಡ್ಡು ಸುರಿಬೇಕು. ಈಗ ಮತ್ತೆ ಅಡ್ಮಿಷನ್ ಮಾಡೋಕ್ಕೆ ಹೋದರೆ 40 ಲಕ್ಷ, 50 ಲಕ್ಷ, 60 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು. ಇದು ಬಹಳ ದೊಡ್ಡ ಮೋಸ ನಡೆದಿದೆ ಇದರಲ್ಲಿ. ಇದು ಬರೀ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಮಗೆ ಬರ್ತಾ ಇಲ್ಲ, ಇಡೀ ದೇಶದಾದ್ಯಂತ ಇದು ಹಗರಣ ನಡೀತಾ ಇದೆ. ಅಷ್ಟೇ ಅಲ್ಲ, 14ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು. ಅಂದರೆ ಈಗ ಬರೋಣ 14ನೇ ತಾರೀಕಿಗೂ. ನೀವು 4ನೇ ತಾರೀಕಿಗೆ ಯಾಕೆ ರಿಸಲ್ಟ್ ಅನೌನ್ಸ್ ಮಾಡಿದ್ರಿ? ದಿಸ್ ಈಸ್ ಅ ವೆರಿ ಬಿಗ್ ಕ್ವಶನ್. ಯಾಕೆಂದರೆ ಅವತ್ತಿನ ದಿನ ಇಡೀ MP ಸೀಟ್ಗಳ ರಿಸಲ್ಟ್ ಅನೌನ್ಸ್ ಆಗೋದಿತ್ತು. ಇಡೀ ದೇಶದಲ್ಲಿ ಲೋಕಸಭೆ
ಲೋಕಸಭಾದ ಚುನಾವಣೆದು ರಿಸಲ್ಟ್ ಅನೌನ್ಸ್ ಆಗೋದಿತ್ತು. ನೀವು ರಿಸಲ್ಟ್ ಇದನ್ನೇ ಯಾಕೆ ಬಿಟ್ರಿ? ಹಂಗಾದ್ರೆ ಈ ಹಗರಣನ ಮುಚ್ಚಾಕ್ತಕ್ಕಂಥ ದೊಡ್ಡ ಷಡ್ಯಂತ್ರ ನಡೀತಾ ಇದೆನಾ? ಇದು ಪ್ರಶ್ನೆ ಬರ್ತಾ ಇದೆ ಇವತ್ತು. ಇದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಅಷ್ಟೇ ಅಲ್ಲ, ಇದಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಇವರು ಪರ್ಮಿಟ್ ಮಾಡಿದ್ದಾರೆ. ಅದು ಪ್ರೈವೇಟ್ ಏಜೆನ್ಸಿ. ಅದು ಸ್ವಾಮಿ, ಇಡೀ ದೇಶದ ಸರ್ಕಾರ ನಡೆಸಬೇಕಂತ ಈ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ನೀವು ಪ್ರೈವೇಟ್ದವ್ರಿಗೆ ಕೊಟ್ಟರೆ ಅವರೇನೋ ಸೇವೆ ಮಾಡ್ತಾರೆ. ಅವರು ತಮ್ಮ ಲಾಭ ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಅವರು ಇಡೀ ಕ್ವಶನ್ ಪೇಪರ್ಗಳು ಲೀಕ್ ಔಟ್ ಆಗುತ್ತೆ. Everyone, I'm Sahana from the student. I'm from this Sri Guru Independent College, and we are here to speak out and talk about the scam which have done by the NTA in our nation. It is a very important and very essential exam which is conducted by NTA, and there is a scam going on here, and we have got the news that Education Minister has considered that there will be no re-NEET again. Here 67 students have been getting 720 marks out of 720 marks, and many students have got 719 marks out of 720, which is highly impossible because this exam contains minus 1 marks, and every questions will get only 4 marks, because this is highly impossible. And we all know that how scam is going on and how paper has been leaked. Here it is a major problem that we are suffering, and our seniors are suffering, because lakhs of students are committing suicides, and many family issues. They are financially very weak, and that's why the problem has been arised. So we need to stand up and raise our voice to re-NEET, because this is the essential for the life of students. That's right. Thank you. ये स्ट्राइक करना है। जो स्टेट हरियाणा है ना, वहाँ पे एक ही सेंटर में सीरियल वाइज बैठे हुए 6 स्टूडेंट्स, उन 6 स्टूडेंट्स का 720 आउट ऑफ 720 आया है, जो हाईली इम्पॉसिबल है, क्योंकि नीट एक ऐसा एग्ज़ाम है जिसमें नेगेटिव मार्किंग भी होती है और वो बहुत टफ होता है, जिसको क्रैक करने के लिए स्टूडेंट्स ड्रॉप लेते हैं, और जिनसे क्रैक नहीं होता वो कुछ बच्चे सुसाइड भी कर लेते हैं। और ये NTA ने बहुत गलत किया पेपर लीक करके, क्योंकि बच्चे इस एग्ज़ाम को क्रैक करने के लिए कितना कुछ करते हैं, अपना दिन रात, अपना हर एक चीज़ को सैक्रिफाइस करके वो लोग नीट एग्ज़ाम की तैयारी करते हैं। और पेरेंट्स को भी उतनी उम्मीद होती है अपने बच्चों से। कुछ पेरेंट्स तो इतने फाइनेंशियली वीक होते हैं, उनको नीट एग्ज़ाम के लिए अप्लाई करने की फ़ीस तक ये नहीं होती, फिर भी वो अपने बच्चों के लिए पढ़ाते रहते हैं। अब ऐसे बच्चों उनके साथ नाइंसाफ़ी हुई है। हमारे सीनियर्स के साथ भी बहुत नाइंसाफ़ी हुई है। हम स्टूडेंट्स को इंसाफ चाहिए, और ये एग्ज़ाम रिपीट होना चाहिए, एक और बार रखना चाहिए। AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇವತ್ತು ಆಲ್ ಓವರ್ ಇಂಡಿಯಾ ನಾವು ಇವತ್ತು ಪ್ರೊಟೆಸ್ಟ್ಗೆ ಕಾಲ್ ಕೊಟ್ಟಿದ್ದೀವಿ. ನಿಮಗೆಲ್ಲ ತಿಳಿದಂತೆ ಇವತ್ತಿನ ದೇಶದಲ್ಲಿ ನೀಟ್ ಸ್ಕ್ಯಾಮ್ ಆಗಿದೆ. ಇಲ್ಲಿ ಹರಿಯಾಣ ಅಂತ ಒಂದು ಸೆಂಟ್ರಲ್ಲಿ ಕೂಡ, ಒಂದು ರಾಜ್ಯದಲ್ಲಿರುವಂಥ ಒಂದು ಸೆಂಟ್ರಲ್ಲಿ, ಒಂದೇ ಸೆಂಟ್ರಲ್ಲಿ ಸೀರಿಯಲ್ ನಂಬರ್ ಆಗಿ 6 ಜನ ಔಟ್ ಬಂದಿದ್ದಾರೆ. ಇದು ಹೆಂಗೆ ಸಾಧ್ಯ ಹಂಗಾದ್ರೆ? ಸೊ ಇಲ್ಲಿ ನೋಡಿ, ಬರೀ ಇದೇನೋ ಮೇಲ್ನೋಟಕ್ಕೆ ಬರೀ ಸ್ಕ್ಯಾಮ್ ಅಲ್ಲ, ಇದರಿಂದ ದೊಡ್ಡವ್ರ ಕೈವಾಡ ಇದೆ. ಸೊ ಇಲ್ಲಿ ಇದು ಏನಂತ ವರ್ಷಾನುಗಟ್ಟಲೆ ಬಡ ವಿದ್ಯಾರ್ಥಿಗಳಿದ್ದಾರೆ, ಟ್ಯಾಲೆಂಟ್ ಇರೋ ಸ್ಟೂಡೆಂಟ್ಸ್ ಇದ್ದಾರೆ, ಏನೋ ಒಂದು ಕನಸು ಕಟ್ಕೊಂಡು ನಾನು ಡಾಕ್ಟರ್ ಆಗ್ಬೇಕಂತ ಬರ್ತಾರೆ. ಇಂಥ ಒಂದು ಸ್ಕ್ಯಾಮ್ಗಳಾದರೆ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಿವತ್ತು? ಇಲ್ಲಿ ಇದಕ್ಕೆ ನೇರ ಹೊಣೆ ಇವತ್ತು ಕೇಂದ್ರ ಸರ್ಕಾರ ಆಗುತ್ತೆ, ಅದ್ರ ಬೇಜವಾಬ್ದಾರಿ ಆಗುತ್ತೆ. ಇವತ್ತು ಒಂದು ಎಕ್ಸಾಮು ಕೂಡ ಒಂದು ಸೀರಿಯಸ್ ಆಗಿ ನಡ್ಸೋಕ್ಕಾಗಲ್ಲ ಅಂದರೆ ಇವರು ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದು ಕೂಡ ನಾವು ಇವತ್ತು ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕೂಡ ಇಮಿಡಿಯೇಟ್ಲಿ ತನಿಖೆ ನಡೆಸಲಿಲ್ಲ, ನಿಷ್ಪಕ್ಷವಾದ ತನಿಖೆ ನಡೆಸಿ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು, ಮತ್ತು ಇದನ್ನು ಮತ್ತೆ ಮರುಕಳಿಸದಂತೆ ಮಾಡ್ಬೇಕಂತ ನಾವು ಆಗ್ರಹಿಸ್ತಿದ್ದೀವಿ.